ನಿಂತೈತೆ. ಸುಮ್ ನಾನು ಫಸ್ಟ್ ಬಂದಿದ್ದೆ. ಸರಿ ಕ್ಲೀನ್ ಮಾಡ್ಕೊಡ್ತೀನಿ ಹೋಗ. ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಆಯ್ತಾ? ಅದೆಲ್ಲ ಬಿಟ್ಬಿಟ್ಟು ನಿಂತ್ಕೊಬಿಟ್ಟವೆ. ಅಯ್ಯೋ ಮಾತು ಮಿತಿ ಮೀರ್ತೈತೆ. ಏನು ಊರಲ್ಲೆಲ್ಲ ಬೀದಿ ನೋಡ್ತಾವ್ರೆ, ಸೈಕೋತಾರ ಆಡ್ಬಾರ್ದು. ಯಾವನ್ ಸುಮ್ನೆ ಹೋಗತ್ತೆಗೆ. ಸರಿ ಇರ್ಲಿ ಬಾ, ಸ್ವಲ್ಪ ತಪ್ಪಾಯ್ತು, ಸಾರಿ. ನೀನು ಯಾವನ ಬಾ ಪ್ಲೀಸ್, ಸಾರಿ ಆಯ್ತು ಬಾ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಹೊತ್ತು ನಮ್ಮ ಅಣ್ಣ ಸುಮ್ಮನೆ ಕೂತವನೇ ವೇಸ್ಟ್ ಪಡಿ ಹಂಗೆ. ನಮ್ಮ ಪಿಡ್ಜವ್ವ ದೋಸೆ ತಿಂತದೆ, ನಮ್ಮ ಸಸಿಕಲ ಆಲ್ರೆಡಿ ತಿಂದಾಕ್ಬಿಟ್ಟವಳೆ. ಇನ್ನು ಒಂದು ದೊಡ್ಡ ಮೆಂಟ್ಲದೆ ನೋಡಿ, ಈ ಮೆಂಟ್ಲು ದೋಸೆ ಸುಡ್ತದೆ. ನೀವು ಮಗ ತೊಳ್ಬಿಟ್ಟು ಬೆಳಗಾವಡಿದೆ ಬೆಳಗ್ಗೆ ಇವತ್ತು. ಓ ಅದಕ್ಕೆ ಬೆಳಗಾಗಿರೋದೇನೋ ಕಾವಿಡಿಯಪ್ಪಿ. ಬೇಡ ಸುಮ್ಮನೆ ಹೋಗು. ಗೈಸ್ ಒತ್ತಿ ಕಳಕ್ಕೆ ಏನೂ ಇಲ್ಲ ಅಂದ್ಬಿಟ್ಟು ಫೋನ್ ಇಟ್ಕೊಬಿಟ್ಟವನಿ. ದೋಸೆ ಚಟ್ನಿ ಮೊಸರು ಇವತ್ತು ಬೆಳಗಿನ ಜಾವ ತಿಂಡಿ. ಗೈಸ್ ಇವತ್ತಿನ ಕಂಟೆಂಟು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಿ. ಇವತ್ತು ನಮ್ಮ ಫ್ಯಾಮಿಲಿ ಪೂರ್ತಿ ಅಪ್ಪಿನ ಫ್ಯಾಮಿಲಿ ಎಲ್ಲರೂ ಇಗ್ನೋರ್ ಮಾಡಾಕ್ತೀನಿ, ಯಾರ ಜೊತೆಗೂ ಮಾತಾಡೋದಿಲ್ಲ. ಅವ್ರ ರಿಯಾಕ್ಷನ್ ಹೆಂಗಿರ್ತದೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನನ್ನ ನೋಡೋ ಬನ್ನಿ. ಎಕ್ಸೆಪ್ಟು ನಮ್ಮ ಶಶಾಂಕು, ಯಾಕಂದ್ರೆ ಇವನೇ ಕ್ಯಾಮ್ರಾ ಮ್ಯಾನ್ ಅಲ್ವಾ. ನೀವು ಎಲ್ಲರೂ ಇಗ್ನೋರ್ ಮಾಡೋ ಬನ್ನಿ. ಇವಾಗ ಸಾಧನೆ ಮಾಡೋದು ಒಬ್ಬರೇ ಓಡಾಡ್ತಿದೆಯಲ್ಲ ಮನೆಯೊಳಗೆ. ದನಗಳ ಕುಂತಿದ್ರು ಕುಂತಿದ ಮೇಲೆ ಮನುಷ್ಯರು ನಾವು ಕಾಣಿಸ್ತಲ್ವ ಕಣ್ಗೆ. ನನ್ನ ಯಾಕೆ ಮಾತಾಡ್ತಿದ್ದೆ? ಕುಂತಿದ್ರು ಹಿಂಗೆ ಹೋಗೋದು ನಾವು, ಹಂಗೇನೆ ಇರೋದು. ಈ ಟಮಾಟಿಗೆ ಬಂದಿದ್ದೆ ನೀನು? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಟಮಾಟಿಗೆ ಬಂದಿದ್ದೆ? ಏನಾದ್ರು ಬುಕ್ ಮಾಡ್ಕೊಂಡಿದ್ಯಾ ನಂದೇ ಮನೆ ಅಂತ? ಸುಮ್ಮನೆ ಶೇಕ್ ಮಾಡಬೇಡ ಅಂತ. ಇಲ್ಲಿ ಕುಂತಿದ್ರು ಕ್ಯಾರೆ ಎಲ್ಲ ಇಟ್ಟಿದ್ಯಾ ಮತ್ತೆ? ಅಲ್ಲಿ ಕಾಲ್ಗಿಲ್ ಟಚ್ ಮಾಡಿದ್ರೆ ಕಾಲ್ ಶರತ್ ಕನ್ನಡಿಗ ಕನ್ನಡಕ ನಾನ್ ಟಚ್ ಮಾಡೋದಾ? ನೀನ್ ವೈ ಟಚ್ ಮಾಡ್ತೀನಿ. ಏನಕ್ಕೆ ನಾನು ಮಾತಾಡ್ಸ್ಕೊ ಬರ್ತಿದ್ಯಾ? ನಾಚಿಕೆ ಮಾಡೋರು ಏನಿಲ್ವಾ? ಇಲ್ಲ ನೆಗಿತಿಯಲ್ಲ ಒಳ್ಳೆ. ಇದೇನ್ ಮಾಡ್ತಾರೆ? ನಾನು ಟಚ್ ಮಾಡ್ತಿದ್ದೀನ ಅಥವಾ ಈ ವೈಟ್ ನಿನ್ನ ಟಚ್ ಮಾಡ್ತಾ ಇದ್ದ? ಗೈಸ್ ನಮ್ಮ ಅಣ್ಣ ಈಸ್ ಗೋಯಿಂಗ್ ಸಮ್ವೇರ್. ನಮ್ಮ ಅಣ್ಣ ಈಸ್ ನಾಟ್ ನಮ್ಮ ಅಣ್ಣ. ಹಿಂಗೆ ನಮ್ಮ ದೊಡ್ಡಪ್ಪನ, ನಮ್ಮ ದೊಡ್ಡಮ್ಮನ, ನಮ್ಮ ರಘುವಣ್ಣನ, ನಮ್ಮ ಇಡೀ ಫ್ಯಾಮಿಲಿನ ಇಗ್ನೋರ್ ಮಾಡ್ಬಿಡ್ತೀನಿ. ನೋಡು ಅವ್ರ ರಿಯಾಕ್ಷನ್. ಮೈಕ್ ಹಾಕೊಂಡು ಹೋಯ್ತೀನಿ. ಏನ ಕಿಚ್ಕೊಡಲ್ಲ? ಏನು ಕಿಚ್ಕೊಡ? ಕಾಡು ಪ್ರಾಣಿನ ನೀನೇನಾದ್ರು ಮೈಕ್ ಹಾಕೊಂಡಂಗಿದ್ರೆ ಹಾಕು. ಬೆರಗೇನು ಚೆನ್ನಾಗಿ ಓದಲ್ಲ, ತಿಂಡಿ ತಿನ್ಕೊಂಡು ಹೋದ್ಮೇಲೆ ಏನಾದ್ರು ಇಟ್ಕತ್ತ ಹಿಂಗೆ ಬೆಂಗಳೂರು ರೂಮಲ್ಲಿ ತಿನ್ಬಿಟ್ಟು ಆಡ್ಕೊಬಿಡ ನಿನ್ನ. ನನ್ ಮುಟ್ಟೆಲ್ಲ ಮಾತಾಡ್ಸ್ಬೇಡಪ್ಪಿ. ಸುಮ್ನೆ ಹೊರ್ಟೋಗ್ಬಿಟ್ಟು ನಿಮ್ಮ ಮಟ್ಟಿಗೆ ಹೋಗು ಮುಚ್ಕೊಂಡು. ನಮ್ಮ ಮಟ್ಟಿ ಹಾಕಿದ್ಯಾ? ನನ್ನ ಇಷ್ಟ. ಏನು ನಮ್ಮ ಮಟ್ಟಿಗೆ ಮಟ್ಟಿ ಅಂತಿದ್ಯಾ? ನಮ್ಮ ಮಟ್ಟಿನ ಏನು ಟಿ ಅಂತೆಲ್ಲ ಮಾತಾಡ್ತಿದ್ಯಾ? ಓ ಹೆಂಗದೆ ನೋಡ್ ಮದುವೆ ಒಳ್ಳೆ ಬಿಳಿ ಅಂದಿದ್ದಂಗೆ. ನನ್ ಮಾತಾಡ್ಸ್ಬೇಡ ಅಂತ ಹೇಳ್ತಿದ್ದೀನಿ. ನೀನೇ ಬಿಳಿ ಅಂದಿ ಅಂತೀಯಾ? ಬಿಳಿ ಅಂದಿ ಯಾಕೆ ಅಂತ ನಿಮ್ ತಾತ್ ಮಾಡಿಸ್ಕೊಟ್ಟಿದ್ನಾ ಬ್ಲೂಟೂತ? ಅಯ್ಯಯ್ಯೋ ನೀನ್ ಯಾರು? ಎಳ್ನೀರ್ ಕಚ್ಕೊಟ್ ಬರೋ. ನೋಡಿ ಗೈಸ್, ಮಾತಾಡ್ಸಿಲ್ಲ ಅಂದ್ರೂ ಮಾತಾಡ್ಸ್ಕ ಬರ್ತಾವೆ ನಾಯಿಗಳ ತರ. ನಾಯಿಗಳೇ ಎಷ್ಟೋ ಮೇಲು ಇಂಥವ್ಕಿಂತ. ನಾಯಿ ಅಂತೆಲ್ಲ ಅನ್ಬೇಡ ಶರತ್. ನಿನ್ನ ಹಂದಿ ನಾಯಿ. ಎಳ್ನೀರ್ ಕಚ್ಕೊಡು. ಯಾಕಿಷ್ಟ ಓವರ್ ಆಗಿರ್ತಿದ್ದಿ? ಚೆನ್ನಾಗಿ ತಿನ್ಬಿಟ್ಟು ಹೋದಲ್ಲ ತಿಂಡಿನ. ಅಲ್ಲಿ ಹೆಂಗ್ ಮಾಡ್ತಾವ ಯೂಸ್ ತರ ಲೂಸ್ ಅದೇನೋ ಏನೋ ಮಾತಾಡ್ತಾರ. ಸುಮ್ ವಿಡಿಯೋ ಇಟ್ಕೊಡಾಡ್ತಾವ್ರೆ. ಏಯ್ ಕಲೆಗ್ನ ತಕೊಂಡ್ ನಂಗಡೆ ಬೇಕು ಬೇಕಂತ ನಾಟಕ ಆಡ್ಕೊಂಡ್ ಸರತು ಇಲ್ಲ ಮಾತು ಮುರಿದೆ ಮಾತಾಡದೆ ಡೈಲಾಗ್ ಫೋನ್
ಏ ಲೂಸು ಮಾಡ್ತಾನೆ ಲೂಸ್ ಆದನು ಮತ್ತೆ ಯಾಕೆ ಮೌನ ವ್ರತ ಆಚರಿಸ್ತಾನ ಇಲ್ಲ ಅಣ್ಣ ಯಾರಿಗೆ ಬೇಕಾ ಹಲೋ ಅವಾಗಿಂದ ಹಿಂಗೆ ಹೇಳ್ತಾವನೇನು ನಾನೇನು ಮಾತಾಡ್ತೇನೆ ನಾನು ಸುಮ್ಮನೆ ಓ ಮೈ ಗಾಡ್ ರಂಜಿತಾ ಓ ಮೈ ಗಾಡ್ ತಿಂಡಿ ಮಾಡಿದೆ ಇವನು ಸೇಮ್ ಅವನ ಥರನೇ ಸೇಮು ನನ್ಗೇನು ಗೊತ್ತಿಲ್ಲ ಅಣ್ಣ ನನ್ನ ಜೊತೆಗೆ ಹಂಗೆ ಆಡ್ತಾವನೆ ಓ ಮೈ ಗಾಡ್ ರಂಜಿತಾ ಐ ಓನ್ಲಿ ಟಾಕ್ ವಿತ್ ಯು ತೆಗ್ದಾಕ್ಬಿಟ್ಟೋಗಿದ್ಯಾ ಮಾತಾಡಾಯ್ತು ಪಾಪ ವಯಸ್ಸಾಗಿರೋಕ ಹಿಂಸ ಕೊಟ್ಟಾರ ಏನೋ ಹುಡುಗರುಗಳು ಮಾಡ್ಕಲಿ ಅಪ್ಪ ಇಲ್ಲವಳು ಮಂಡಿ ಹುರ್ಕ ಕೊಡುತ್ತಂಗೆಲ್ಲ ಮಾಡ್ತಾರ ಅವ್ರ ವಯಸ್ಸಾಗಿದೆ ಇನ್ನು ಹುಡುಗರು ಅಪ್ಪ ಈಗ ವಯಸ್ಸಾಗಿರೋರ್ಗ ಹಂಗೆಲ್ಲ ಹಿಂಸ ನಾನು ಹಂಗೆ ಅಪ್ಪ ಸರಿಯಾಗಿದೆ ಕಣ ಹೋಗು ನಾನು ಹಂಗೆ ಮಾಡು ಹುಡುಗರುಗೊಳಗ ಅಲ್ಲ ನಾನು ಹಂಗೆ ದೊಡ್ಡವ ಓ ಇದೊಳ್ಳೆ ನೀನೇ ಪ್ರಪೋಸ್ ಮಾಡು ಅಲ್ಲ ನಮ್ಮ ಕುತ್ಕೊಂಡು ಪದಿ ಐದಾವಿ ಅಂತ ಆ ಪಾಪ ವಯಸ್ಸಾಗಿರೋ ಕೊಟ್ಟಿದೆ ವಾಟ್ ಮೇಲಾದ್ರೆ ಹಿಡ್ಕಿಡ್ಕತ ಹಾ ಅದೇ ನಾವೇ ಕೇಳ್ತವ್ರಿ ತಾರ್ಸಿ ಮೇಲೆ ಅಂದ್ರೆ ಹಿಡ್ಕತ್ತು ಅಂತ ಮೀಸ್ತಾಳೆ ಅಮಾವಾಸ್ಯ ಅದೇನಾರು ಹಿಡ್ಕೊಂಡ್ಬಿಡ್ತಾರೆ ನಗು ಬರ್ತದೆ ನಗು ಬಟ್ ನಗಿಯಂಗಿಲ್ಲ ಅದು ನಾಳೆ ಅಮ್ಮ ಹಿಡ್ಕಿಡ್ಕೊಂಬಂದು ಹಿಂಗ ಹೋಗೋದು confirm. ಬರೋದು ಈ ಕಡೆ ಬರೋದು ಅಲ್ಲಿ ಮಾಡೋದು ಹೋಯ್ತಾನೆ, ವಿಡಿಯೋ ಮಾಡೋದು ತಿರ್ಗಾ ವಿಡಿಯೋ ಮಾಡೋದು ಪಕ್ಕ ಏನು ಹಿಡ್ಕೊಂತೈತೆ ಅಣ್ಣ ಅಮಾವಾಸ್ಯೆ ಅಂತ ನಾಳೆ ಪಕ್ಕ ಸರ ಇವ್ ನಮ್ ಸಾರ ತಿಳ್ಕೊ ಓಡಾಡ್ತಿದ ಲೋಪರ್ ಹಳೆ ಲೋಪರ್ ನನ್ನ ಯಾಕೆಲ್ಲ ಮಾತಾಡ್ಸ್ಕೊಂಬತ್ತೀರಾ ಅಲ್ಲ ನನ್ನ ಹಿಂದೆ ಏನಕ್ಕೆ ಇಷ್ಟೊಂದು ಫ್ಯಾನ್ ಫಾಲೋವರ್ಸ್ ಅಂತ ನೀವೆಲ್ಲ ಹಿಂಗಿದ್ರೆ ಏನೋ ಒಂಥರ ಅದಕ್ಕೆ ಮಾತಾಡಿಸ್ತಿರೋದು ಶರತ್ ಯಾಕೆ ಶರತ್ ಈ ಥರ ನಾನು ಮಾತಾಡ್ಸ್ಬಿಡ ಹೋಗಿ ಸುಮ್ಮನೆ ಮಾತು ಕಿದಾರ್ಸ್ಬಿಟ್ರೆ ಹೊಡೆದ್ ಮಗ ಚೂಸಾಕ್ಬಿಡ್ತೀನಿ ಟೆಸ್ಟ್ ಮಾಡ್ತೀಯಾ ಆಯ್ತು ಶರತ್ ಶರತ್ ಕನ್ನಡಕ ನಾನು ಯಾರನ್ನೂ ಮಾತಾಡ್ಸಲ್ಲ ಮಾತಾಡ್ಸ್ಬಿಡ ಹೋಗು ಹೋಗ್ ಯಾರು ಅಂತ ನಂತರ ಹೋಗ್ ನೀನು ನಾನು ಬರ್ತೀನಿ ನೀವು ಹೋಗಿ ಶರತ್ ಕನ್ನಡಕ ಏ ಕನ್ನಡಕ ಶರತ್ ಕನ್ನಡಕ ಮುಟ್ಟೆಲ್ಲ ಮಾತಾಡ್ಸ್ಬಾರ್ದು ಏನ್ ಮಾಡ್ತೀಯಾ ಅಲ್ಲಿ ಮುಟ್ಟೆಲ್ಲ ಮಾತಾಡ್ಸ್ಬಾರ್ದು ನಾನು ಮಾತಾಡ್ಸಿಲ್ಲ ಅಂದ್ರೆ ಮುಟ್ಟಲ್ಲ ನಾನು ಎಳಿತಾ ಇರೋದು ಮುಟ್ಟಿದಲ್ಲ ನಾನು ಎಳಿಯೋದ್ಕು ಮುಟ್ಟೋದ್ಕು ವ್ಯತ್ಯಾಸ ಇಲ್ವಾ ಮಾತಾಡ್ಸ್ಬಾರ್ದು ಅಂದ್ರೆ ಮಾತಾಡ್ಸ್ಬಾರ್ದು ಎಳ್ನೀರ್ ಕಚ್ಕೊಡು ಆಯ್ತು ಮಾತಾಡ್ಸಲ್ಲ ನೋಡಿ ಯಾವ್ದ ಸೈಕೋ ಮದವಿ ಇದು ಎಳ್ನೀರ್ ಕಚ್ಕೊಡು ನಿನಗೆ ಯಾರೇ ಅಂತಾನೂ ಅನ್ನಲ್ಲ ನಾನು ಮಾತಾಡ್ಸ್ತಿದ್ರು ಮಾತಾಡ್ಸ್ಕೊ ಬರ್ತಾರೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಆಯ್ತಾ ಅದೆಲ್ಲ ಬಿಟ್ಬಿಟ್ಟು ನಿಂತ್ಕೊಬಿಟ್ಟವೆ ಅಯ್ಯೋ ಮಾತು ಮಿತಿ ಮೀರ್ತೈತೆ ಏನು ನಾಚಿಕೆ ಮಾನ ಓವರಾಗ್ ಮಾತಾಡ್ತಿದ್ಯಾ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಹಿಂಗ್ ಬಂದ್ ಮಾತಾಡ್ಸ್ಕೊ ಬರೋದು ಹಿಂಗೆ ಇಷ್ಟು ಓವರ್ ಆಗಿ ಆಡ್ಬಾರ್ದು ಏನಕ್ಕೆ ಮಾತಾಡ್ಸ್ತೀರಾ ನಮ್ನ ನಿನ್ನೆನ ಎಲ್ಲೋ ಬಿಟ್ಟು ದೊಣ್ಣೆ ಯಾವ್ರ ದೊಣ್ಣೆ ನಾಯಕ ಅಂತ ಮಾತಾಡ್ಸ್ತೇನೆ ನಾನು ಏನ್ ಹೊಂದಿ ಕಾಣಂಗೆ ಕಾಣಿಸ್ತಿರೋದು ಛೀ. ಏಯ್ ಏನ್ ಬುದ್ಧಿ ಇಲ್ವಾ ಯಾಕೆ ತರ ಲೂಸ್ ಹೋಗ್ತಾರ ಅಂತಿದ್ಯಾ ಊರಲ್ಲೆಲ್ಲ ಬೀದಿ ನೋಡ್ತಾವ್ರೆ ಸೈಕೋತಾರ ಆಡಬಾರ್ದು ಬೀದಿಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ವಾಟ್ ಹ್ಯಾಪನ್ ಬೆರಗ್ ಮದುವೆ ಜಾಸ್ತಿ ಬೋದ್ಬಿಟ್ನ ಮನ್ಸು ಕರೆಕ್ಟ್ ಆಗುತ್ತೆ ಮಾತಿಗೆ ಪಾಪ ನಾಚಿಕೆ ಮನ ಮರ್ಯಾದಿಲ್ಲ ಅಂತೆಲ್ಲ ಮಾತಾಡಬಾರ್ದು ಇತ್ತು ಅನ್ಸುತ್ತೆ ಹೋಗ್ಬಿಟ್ಟು ಬಾಗಿಲು ಬೇರೆ ಹಾಕಬಿಟ್ಟವಳೆ ಇವಾಗ ನಾನೇ ಹೋಗ್ಬೇಕು ಹೋದ್ರೆ ಮರ್ಯಾದೆ ಕಮ್ಮಿ ಬಟ್ ಸ್ಟಿಲ್ ಹೋಗ್ಬೇಕು ಅಪ್ಪಿ ಇರ್ಲಿ ಬಾ ಆಯ್ತು ಸಾರಿ ಇಗ್ನೋರ್ ಮಾಡಿ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಗಿಲ್ಲ ನಾನು 24 hours ಮಾಡಲ್ಲ ಅನ್ಕೊಂಡೆ ಆಯ್ತದ ಇದು ಆಗಲ್ಲ ಅಪ್ಪಿ ಯಾವನ್ ಯಾವನ್ ಸುಮ್ನೆ ಹೋಗತ್ತೆಗೆ ಸರಿ ಇರ್ಲಿ ಬಾ ಸ್ವಲ್ಪ ತಪ್ಪಾಯ್ತು ಸಾರಿ ನೀನು ಯಾವನ ದೊಡ್ಡ ಏ ಬಾ ಪ್ಲೀಸ್ ಸಾರಿ ಆಯ್ತು ಬಾ ಅಪ್ಪಿ ಅವನ್ ಯಾವನ್ ಸುಮ್ನೆ ಸಾರಿ ಬಾರೆ ಲೇ ಅಪ್ಪಿ ಸಾರಿ ಬಾರೆ
ಸಾರಿ ಬಾ 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 ಬಡಿಬೇಡ, ಬಾಗ್ಲಿನ ನೀನು. ಏನಕ್ಕೆ ನಾನು ಮಾತಾಡ್ಸ್ತಿದ್ದೀರಿ ಎಲ್ಲ? ನಾನು ಮಾತಾಡ್ಸಿಲ್ಲ ಅಂದ್ರೆ ಮಾತಾಡ್ಸ್ಕೊ ಬರ್ತಿರಲ್ಲ ಯಾಕೆ? ಅದು ತಾಯಿ ಮಗನ ಪ್ರೀತಿ. ಹಿಂಗೆಲ್ಲ ಹೇಳಿ ಟಚ್ ಮಾಡಬಾರ್ದು. ಇಂಥು ನೀನ್ ಬೇಕಾದ್ ಮಾತಾಡ್ಸ್ತಾರು ಇರ್ತಿದೆ, ನಾವೇ ಹಂಗಿರಕ್ಕಾಗಲ್ಲ. ನನಗೆ ಸಿಕ್ಕಾಪಟ್ಟೆ ಮಾತಾಡಬೇಕು ಅನಿಸ್ತದೆ. ಎಲ್ಲ ಬ್ಲಾಗಲ್ಲಿ ನೋಡಿರ್ತೀರಲ್ಲ, ನನ್ನ ಪಟ 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 ಅಂತ ಏನಾರ ಮಾತಾಡ್ತಾ ಇರ್ತೀನಿ. ಇವಾಗ ಮಾತಾಡೋಕ್ಕೆ ಐತೆ ಅಲ್ಲ, ಇಗ್ನೋರ್ ಮಾಡಬೇಕಲ್ಲ. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡಿದ್ರು ಅಂತ. ಟಾಸ್ಕ್ ಈಸ್ ಇಂಪಾರ್ಟೆಂಟ್. ಅವ್ನು ಯಾವಾಗ ಸುಮ್ಮನೆ ಹೋದ್ರೆ ಸರಿ. ನಾವು ಮಾನ ಮರ್ಯಾದೆ ಇಲ್ದಿರೋರೆಲ್ಲ ನಿಮ್ಮ ಹತ್ರ ಮಾತಾಡ್ಬಾರ್ದು. ತಾರ್ಸಿಮಕ್ಕೆ ಹೋಯ್ತೀನಿ ಇವಾಗ. ನಾನು ಒಂದು 2-3 ಗಂಟೆ ಬಿಟ್ಕೊಂಡಿಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊ ಬರ್ತೀನಿ. ಲೇ ವಿಡಿಯೋ ಆಫ್ ಮಾಡಿದ್ದೀನಿ ಕಣ್ ಬಾ. ಯಾವ ವಿಡಿಯೋನ ಆಫ್ ಮಾಡಿಲ್ಲ, ಬನ್ನಿ ಇರಲಿ. ಆಯ್ತು ಸಾರಿ ಬನ್ನಿ, ಪ್ಲೀಸ್ ಸಾರಿ ಬನ್ನಿ, ಬೇಜಾರು ಮಾಡ್ಕೋಬೇಡಿ, ಬನ್ನಿ ತಳ್ಬೇಡಿ, ಬನ್ನಿ ಬನ್ನಿ. ಮಾನ ಮರ್ಯಾದೆ ಇಲ್ಲ, ಯಾಕೆ ಬರ್ತೀರ? ನಿಮ್ಮ ಮಾನ ಮರ್ಯಾದೆ ಇಲ್ಲ ಅಂತ ಇವಾಗಲಿಲ್ಲ, ಯಾವಾಗಲೂ ಗೊತ್ತಾಯ್ತ್ಕೊಂಡು ಬನ್ನಿ ಇರಲಿ, ಓಲಿ ಬನ್ನಿ. ಮಾನ ಮರ್ಯಾದೆ ಇಲ್ಲ ಅಂದ್ರೆ ಅವರೆಲ್ಲ ಮಾತಾಡ್ಬಾರ್ದು. ಹೋಗೋಣ ನಾವು, ಸುಮ್ಮನೆ ಹೋಗೋಣ. ನೀನ್ ಯಾಕೆ ನಾನು ಮಾತಾಡ್ತಿದ್ಯಾ? ಮಾತಾಡ್ಸ್ಕರ ಹೋಗು. ಮಾತಾಡ್ಸರ್ ಅಲ್ಲ, ಮಾತಾಡ್ಸೋ ಒಂದು ನಿಮಿಷನಾರ ಮಾತಾಡಪ್ಪ. ಯಾಕಪ್ಪ ಮಾತಾಡ್ಸ್ತೀರಿ? ಏನಾದ್ರು ಕೇಳೋದ್ ಬಂದು ಮಾತಾಡ್ಸೋರು ಹೋಗು ಅಂತ ಕಳಿಸ್ತೀವಿ. ನಾಚಿಕೆ ಮಾನ ಮರ್ಯಾದೆ ಇಲ್ದದವ್ರು ಈ ಥರ ಮಾಡೋದು. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇದ್ದವ್ರು ಈ ಥರ ಮಾಡೋದು. ನಾಚಿಕೆ ಮಾನ ಅಲ್ಲೇ ಏನಕ್ಕೆ ಹುಡುಗಿರು ನನ್ನ ಮೈ ಮೇಲೆ ಬಿದ್ದು 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 ಬರ್ತಾರೋ ಅಂತ ನಂಗೆ ಗೊತ್ತಾಗಲ್ಲ. ಹಂದಿ ಮಕ್ತವಳೆ ನಮ್ಮ ಅತ್ತೆಟ್ಟಿಗೆ ಹಾಲು ಬಿಡ್ಸ್ಕೊಬರಕ್ ಬಂದು. ಅದೇ ಏನತ್ತೆ, ಯಾಕತ್ತೆ ಭಯ ಪಡಿಸ್ತೀಯಲ್ಲತ್ತೆ? ನಂಗೆ ಹಿಂಗೆ ಭಯ ಪಟ್ಬಿಟ್ಟತೆ. ನಾನು ಎದುರಿಸ್ನಲ್ಲತ್ತೆ, ಇನ್ನು ಜೋರಾಗಿ ಕಿರ್ಸ್ಕೊ ಅಂತ ಅವಾಗ ಭಯ ಪಡ್ತಿದ್ದೆ ಅನ್ಸುತ್ತೆ. ಏನೋ ಚಚ್ಚಿ ಪುಡಿ ಮಾಡ್ತಿದ್ಯಾ? ಯಾಕತ್ತೆ ಬೇಜಾರಾಗಿದ್ಯಾ? ಏನಾಯ್ತತೆ ಹೇಳತ್ತೆ? ಅತ್ತೆ ಹೇಳ್ಕೊಳತ್ತೆ, ತೀರ್ಸಕ್ಕಾದ್ರೆ ತೀರಿಸ್ತೀವಿ, ಓಕೆನಾ ಅತ್ತೆ? ಸೈಕೋನ ನೀನ್ ಹಿಂಗ್ ಟೊಮೆಟೊ ಹಣ್ಣು ಸುರಿತಿದ್ಯಲ್ಲ ನನ್ನ ಮೇಲೆ. ಅಬ್ಬಿ ನಾನು ಮೊಟ್ಟೆಲೆ ಹೊಡೆದ್ಬಿಡ್ತೀನಿ ಅಬ್ಬಿ, ಸ್ನಾನ ಮಾಡ್ಬೇಕು ಕಣೆ. ಎಷ್ಟು ಇರಿಟೇಟ್ ಆಯ್ತದೆ ಗೊತ್ತಾಯ್ತಾ? ಲೂಸ್ ಏನು ನೀನು? ಮೊಟ್ಟೆ ಹೊಡ್ತಿದ್ದಲ್ಲ, ಎಷ್ಟು ಇರಿಟೇಟ್ ಆಯ್ತದೆ ಗೊತ್ತಾಯ್ತಾ? ನಾನು ಮಾತಾಡಿಸ್ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಸೀರಿಯಸ್ ಆಗಿ ನಾಚಿಕೆ ಮನವರ ಇದು ಏನಿಲ್ಲ ಕಣೆ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ವಿಡಿಯೋಗೋಸ್ಕರ ಹೇಳ್ತಾರ, ಸೀರಿಯಸ್ ಆಗಿ ಇಲ್ಲ ಕಣೆ. ನಿಂಗೆ ಮಜ್ಜಿಗೆ ಹಾಲು ವೇಸ್ಟ್ ಮಾಡೋಕೆ ಮನುಷ್ಯನ ವೇಸ್ಟ್ ಮಾಡೋದೇ ಇಲ್ಲ ಗೈಸ್. ಇವಾಗ ಹಾಲು ಒಳಕ್ಕೆ ಮೊಟ್ಟೆ ಹಾಕ್ತೀನಿ ರೀ. ಅವಳು ನಾನು ಟಮಾಟೆ ನೋಡಿದವಳು ಅಲ್ವಾ, ನಾವು ಅವಳು ಒಂದು ಮಾಡಿದ್ರೆ ನಾವು 10 ಮಾಡಬೇಕು. ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಭಯ ಪಡ್ತಾಳೆ. ಅವಾಗ ನಾನು ಅವಳ ಜೊತೆ ಇಗ್ನೋರಿಂಗ್ ಫಾರ್ ಅಪ್ಪಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾಡಿದ್ರೆ ಅವಳು ಮೋಸ್ಟ್ಲಿ ಇರಿಟೇಟಿಂಗ್ ಸರತ್ ಮಾಡ್ತಿರಂಗೆ ಅವಳೆ. ಅದಕ್ಕೆ ಅಣ್ಣ ಒಂದು 4 ಮೊಟ್ಟೆ ಕೊಡೋಣ. ಟಮಾಟೆ ಹಣ್ಣು ಬಂದ್ಬಿಟ್ಟು ನಾನು ತಲೆಗಿಂಟೊಳಗು ಸರಿಯಾ? ಅದಾಗ ಮೊಟ್ಟೆ ಹೊಡೆದಿರೋದಕ್ಕೆ ಇದೇ ಸರಿ ತಾನೆ ಅತ್ತೆ, ಅದಕ್ಕೋಸ್ಕರ ಇದೇ ಸರಿ ಅಲ್ವತ್ತೆ? ಸರ್ ಅದು ಸುಮ್ಮನೆ ಮಟ್ಕಿಟ್ ಹಾಕ್ಬಿಡಕಣಪ್ಪ. ಸುಮ್ಮನೆ ಹುಸಿ ಗಬ್ಬನೇ ಕಿಲ್ಲ, ಸುಮ್ಮನೆ ಸುಮ್ಮನೆ ಒರ್ಸೋಳು ಎಲ್ಲ. ಮನೆಯೆಲ್ಲ 3 ದಿನ ಗಂಟು ಗಬ್ಬು ಹೋಯ್ಕಿಲ್ಲ. ಹೊಡಿಲಿ ಯಾಕೆ? ಹಂಗೇನು ಹೊಡಿ, ನಾನು ಹಂಗೆ ಕತ್ಕೊತೀನಿ. ನೀರಿಗೆ ಕತ್ತ ಅಂತ ತಿಳ್ಕೊಬೇಡ. ನೀರಿಗಳಲ್ವಾ? ನೋಡ್ರಿ ಸರಿ, ಇದು ಪ್ಲಾಸ್ಟಿಕ್ ಒರಿಜಿನಲ್ ಹೇಳಿ ನಿಂಗೆ. ಪ್ಲಾಸ್ಟಿಕ್ ಒರಿಜಿನಲ್, ಪ್ಲಾಸ್ಟಿಕ್ ಒರಿಜಿನಲ್. ಬಾಗಿಲ ಹಾಕೊಂಡು ಉಂಟು ಕಿತ್ತೋದವಳು. ಮಕ್ಳೇ ಯಾರ ಹತ್ರ ಅಮ್ಮ ಇರಮ್ಮ, ನಂಗೆ ಯಾಕೆ ಟೊಮೆಟೊ ನೋಡ್ದು? ಮನೆ ಆಚೆ ಮೊಟ್ಟೆ ಹೊಡಿಬೋದಲ್ಲ? ಹಾಲುಗಳಿಗೆ ನೀರು ಮಿಕ್ಸ್ ಮಾಡ್ಬಿಟ್ಟು ಒಂದು ತುಟ್ಟ ಹಾಲು ಮುಟ್ಕೊಂಡು ಜಾಸ್ತಿ ನೀರು ಮುಚ್ಚಿರೋದು ಇಲ್ಲ ಕಂಡ್ಬಿಡಮ್ಮ. ಮನೆಯಿಂದ ಆಚೆ ಬಾ, ಆಯ್ತು ಬಾ, ಮನೆಯಿಂದ ಆಚೆ ಬಾ. ನನ್ನ ಮಗನಟ್ಟಿ ಎಣ್ಣೆ ಕೂಡ, ನನ್ನ ಮಗನಟ್ಟಿ ಎಣ್ಣೆ ನೀನ್
ಮಾಡಲ್ವಾ? ನಾನು ಸೀರ್ಸ ಕ್ಲೀನ್ ಮಾಡಲ್ಲ ಹೇಳ್ತಿದ್ದೀನಿ. ನಾನೇ ಕ್ಲೀನ್ ಮಾಡ್ತೀನಿ. ಈ ಕಡೆ ತಿರುಗಿ ಹಾಲು ಸಪ್ಪೆ ಸಪ್ಪೆ ಹೊಡಿತೈತೆ. ಹಾಲೊಳಗೆ ಮೊಟ್ಟೆ ಮಿಕ್ಸ್ ಮಾಡಿದ್ರೆ ಪಿ. ಅಯ್ಯೋ ಮನೆಯಲ್ಲ ತದ್ರೆ ಶಶಿಕಲಾ ಹೆಂಗೆ ಹೋಗಿ ವರ್ಷಕ್ಕೆ ಹೋಗಿ ನಮ್ನ ಯಾಕೆ ಹಿಂಗು ಅಂತ ತೆಗಿಯ ಗಟ್ಲಿ ಇವಾಗ ಆಕ್ಚುಲಿ ಇನ್ನೊಂದು ಏನ್ ಗೊತ್ತಾ, ಇನ್ನೊಂದು ಶಾಕ್ ಕೊಡ್ತೀನಿ. ಮೊಟ್ಟೆ ಹಿಂಗೆ ಅರ್ಧ ಗಂಟೆ 1 ಗಂಟೆ ಹಿಂಗೆ ಇರಬೇಕು. ಯಾಕಂದ್ರೆ ನಾನು ಫಸ್ಟ್ ನಾನು ಕೊಡೊಂಟೋಯ್ತೀನಿ. ಇರೋ ನಿಮಿಷ ಹೇಳು. ಏನ್ ಗೊತ್ತಾ, ನಂದೊಂದು ಕಂಟೆಂಟ್ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್, ಅದಕ್ಕೆ ಇರಿಟೇಟ್ ಮಾಡ್ಬೇಕು ಅಂತ. ಇರಿಟೇಟ್ ಮಾಡಿದ್ರೆ ವಾಪಸ್ ಮಾಡ್ಬೇಕು ಅನ್ನೋದು ನಂದೊಂದು ಪ್ಲಾನ್ ಆಗಿತ್ತು. ಪ್ಲಾನ್ ಆಗಿರ್ಲಿಲ್ಲ, ಪ್ಲಾನ್ ನೀನೇ ಮಾಡ್ಕೊಟ್ಟೆ. ಬೆಳಗಾದೆ ಕಣೆ, ಸೀರಿಯಸ್ ಆಗಿ ಹಾಲಲ್ಲಿ ತೊಳೆದಿದ್ದು ಬೆಳ್ಳಗಾಗಿದೆ. ನೀನು ಕೊಡಿಸ್ತೀನಿ. ಫಸ್ಟ್ ಸ್ನಾನ ಮಾಡ್ಕೊಂಡೆ ಬರೋದು. ಇನ್ನೇ 1 ಗಂಟೆ ಆದ್ರೂ ಬರಲ್ಲ, ನೋಡ್ಕೊ. ನಡಿ ನೀನು ಫಸ್ಟು. ನಂದು ಫಸ್ಟು ಸುಮ್ ನಾನು ಫಸ್ಟ್ ಬಂದಿದ್ದೆ. ಸರಿ ಕ್ಲೀನ್ ಮಾಡ್ಕೊಡ್ತೀನಿ ಹೋಗ. ಚೆನ್ನಾಗಿತ್ತು. ನೀನು ಮಾತಾಡ್ಸ್ಬೇಡ ಅಪ್ಪಿ, ಸೀರಿಯಸ್ ಆಗಿ ಮಾತಾಡ್ಸ್ಬೇಡ. ಆದ್ರೂ ಮೊಟ್ಟೆ ಒಳಗೆ ಹಾಲು, ಮೊಟ್ಟೆ ಒಂದ್ ಸ್ಮೆಲ್ ಬಂದ್ರೆ ಹಾಲು ಇನ್ನೊಂದು ಸ್ಮೆಲ್ ಬರ್ತದೆ. ಅಪ್ಪಿ ಸರಿ ಹೋಗ್ರಿ, ಬಾ ನೀನೇ ನೀರು ಫಸ್ಟ್ ಅಳ್ಬೇಡ. ಬಾ ನಾ ಒರ್ಸ್ತಿ ಮಾರೇ ಅವಲಿ. ಏನಾರ ಹೋಗಿ ತೆಗಿ ಊರ್ದಿಕ್ ಕಡ್ದು ಏನಾರ ಮಾಡ್ತಿರ್ಲಿ ಮುಂದೆ. ಹಾ ಸುದ್ದಿಕಲ್ ಅನ್ಬಿಟ್ಬಿಟ್ಟು ಇರ್ತೀನಿ ನೋಡಿಲಿ. ಟೊಮೊಟೊ ಹೊಡೆದಿದ್ಕೆ ಹಾಲು ಬಲ್ಲು ಕಿಕ್ಕಿದೆ ಇದ್ರಲ್ಲ. ಗೈಸ್ ನಾನೇ ಕ್ಲೀನ್ ಮಾಡ್ತಿದ್ದೀನಿ. ಐ ಆಮ್ ಕ್ಲೀನಿಂಗ್ ಮೈ ಮನೆ. ಗೈಸ್ ಅಪ್ಪಿ ಈಸ್ ಓನ್ಲಿ ಕ್ಲೀನಿಂಗ್. ಮುಚ್ಕೊಂಡು ಎತ್ಕೋಗೋಣ. ಅವಳು ಯಾವಳು ಮೊಟ್ಟೆ ಹೊಡಿಸ್ಕೊಂಡಿರೋಳೆ ಗಬ್ಬು. ಸಿ ಯಾರು ಮುಡ್ಸ್ಕೊಬಿಡಿ, ಎಲ್ಲ ಬ್ಲ್ಯಾಕ್ ಮುಡ್ಸ್ಕೊಳ್ಳಿ. ಸಿಲಿಂಡರ್ ಸುಮ್ಮನೆ ನನ್ನ ತಲೆ ಒಣಗ್ತೈತೆ, ಸ್ನಾನ ಮಾಡ್ಬೇಕು ನಾನು. ಆದ್ರೆ ಇರಿಟೇಟ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಅಪ್ಪಿ. ಆದ್ರೆ ಸಾರಿ ಅಪ್ಪಿ. ಅವಳೇ ಇರಿಟೇಟ್ ಆಗ್ಬಿಟ್ಲು. ಏನೋ ಅಂತಾರಲ್ಲ, ಏನೋ ಗೊತ್ತಿಲ್ಲ. ಬಲಿ ತೆಗಿಯಕ್ ಹೋಗಿ ನೀನೇ ಬಲಿ ಆಗ್ಬಿಟ್ಟಲ್ಲ ಅಪ್ಪಿ. ಗಾಡ ಐತೀನಿ ಅಂತ ಹೋಗ್ಬಿಟ್ಟು ಡಾಗ್ ಆಗ್ಬಿಟ್ಟಲ್ಲ ಅಪ್ಪಿ. ಗಾಡ ಐತೀನಿ ಅನ್ಬಿಟ್ಟು ಡಾಗ್ ಆಗ್ಬಿಟ್ಟಲ್ಲ ಅಪ್ಪಿ. ಎಷ್ಟು ಪಾಪ ಅಪ್ಪಿನೇ ಕ್ಲೀನ್ ಮಾಡ್ಕೊಡ್ತಾಳೆ. ಅಪ್ಪಿ ಅಂತ ದೇವತೆ ನನ್ನ ಲೈಫಲ್ಲಿ ನೋಡಿಲ್ಲ. ನಾನೇ ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ. ಸಿಚುವೇಶನ್ ಕೈ ಮೀರೋಗಿ ಹೆಚ್ಚು ಕಮ್ಮಿ 20 ಸೆಕೆಂಡ್ ಆಗೋಯ್ತು. ಅಪ್ಪಿ ಫುಲ್ ರಾಂಗ್ ಆಗ್ಬಿಟ್ಟವಳೆ. ಕ್ಯಾಮ್ರಾ ಎತ್ತು ಒಂಥರ ಹೋದ್ರೆ ಫೋನೇ ಕಿತ್ಕೊಳ್ಳೆ ಕೂತಾಳೆ, ಫೋನ್ ನೋಡೋದಕ್ಕೆ ಹೋಯ್ತಾಳೆ. ಸೊ ಇವಾಗ ಅವಳನ್ನ ಕೂಲ್ ಮಾಡೋಕ್ಕೆ ನಾನೇ ಚೊಂಬ್ ತೊಳೆದೋಯ್ದವ್ರೆ. ಕರ್ಮ ರಿಟರ್ನ್ಸ್, ಕರ್ಮ ಈಸ್ ಬ್ಯಾಕ್, ಕರ್ಮ ರಿಟರ್ನ್ಸ್. ಗೈಸ್ ನಾನು ಬತ್ತಿದಂಗೆ ಬಾಗಲಾಕ್ಬಿಟ್ಲು. ಅಪ್ಪಿ ಐ ಆಮ್ ಸಾರಿ. ಓಕೆ ಸಾರಿ. ಮತ್ತೆ ಗೈಸ್ ಇವತ್ತು ಡಿ ಬಾಸ್ ಅವ್ರು ಹುಟ್ಟೋಬ್ಬ ಅವ್ರಿಲ್ಲ, ಅದೊಂದು ಬೇಜಾರು. ಆದಷ್ಟು ಬೇಗ ಆ ಸಂಕಷ್ಟದಿಂದ ಆಚೆ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳವ. ದರ್ಶನ್ ಅವರಲ್ಲಿ ನಾನು ಏನು ತಗೊಂಡಿದ್ದೀನಿ ಅಂದರೆ, ಅವರು ಹಿಂಗಿಂದ ಬಂದವರು, ಸ್ಕ್ರ್ಯಾಚಿಂದ ಬಂದವರು. ಅಂದರೆ ಅವ್ರು ಹುಟ್ಟಲೇ ಏನು ಶ್ರೀಮಂತರಾಗಿ ಹುಟ್ಟಿರಲಿಲ್ಲ. ಒಬ್ಬರು ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದವರು ಇವತ್ತು ಒಬ್ಬ ಗ್ರೇಟ್ ಹೀರೋ ಆಗವ್ರಲ್ಲ, ಅದಕ್ಕೆ ನಾನು ಅಭಿಮಾನಿ. ಅದನ್ನ ನಾನು ದರ್ಶನ್ ಅವರಲ್ಲಿ ತಗೊಂತೀನಿ. ಏನು ಅಲ್ಲ, ಈ ಲೈಟ್ ಬಾಯ್ ಕೆಲಸ ಮಾಡ್ತಿದ್ದವರು ಒಬ್ಬರು ದೊಡ್ಡ ಸಾರ ಐತಾರೆ ಅಂದರೆ ಯೋಚನೆ ಮಾಡಿರಿ, ಎಷ್ಟು ಕಷ್ಟದಿಂದ ಬಂದಿರ್ತಾರೆ ಅಂತ. ಅಂಥದ್ದು ನಾವು ಇನ್ಸ್ಪಿರೇಷನ್ ಆಗಿ ತಗೊಳ್ಳವ. ಈ ಥರ ನಾನು ಪ್ರತಿಯೊಬ್ಬರು ಹೀರೋದಲ್ಲೂ ಒಂದೊಂದು ತಗೊಂತೀನಿ. ಈ ಹೀರೋಗಳಿಂದ ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಂತೀನಿ. ಹುಚ್ಚ ಅಭಿಮಾನ ಇಲ್ಲ, ಅಭಿಮಾನ ಉಂಟು. ಆ ಥರ ದರ್ಶನ್ ಅವ್ರಿಗೆ ಒಂದು ಸೆಕೆಂಡ್ ಹ್ಯಾಪಿ ಬರ್ತಡೆ. ಗೈಸ್ ಸುಸಿ ಬೇಜಾರಾಯ್ತದೆ, ಬನ್ನಿ ಬಿಜಿ ತಕ್ಕ ಹೋಗಿ ಮಾತಾಡ್ಸ್ಕೋರು. ಬಿಜಿಯ ಛೈ ಡೆಲ್ಲಿ ಗೈಸ್ ಇವ್ನು ಹಿಂದೆ ಇರೋನು. ಅಥೂ ನಿಂಜೇನೋ ಇಷ್ಟ ಹಾಕ ಹಿಂಗೆ ಎಣ್ಣೆ ಕೊಟ್ಟಿ ಇಡೀ ಊರ್ನೇ ತೊಳಿತಾ ಇದೆ ಎಲ್ಲ. ಮುದವಿ ಮನೆಯಾಳ ಮುದವಿ ಇತ್ತು. ಡೆಲ್ಲಿ ಒಂದು ವಾರದಿಂದ ಹುಷಾರಿರ್ಲಿಲ್ಲ ಅಂತ ಕಳ ಕಟಿಂಗ್ ಮಾಡಿಸ್ತಾ ಡೆಲ್ಲಿ ಕೂದಲು ಸ್ಟೈಲ್ ನೋಡ್ಲ ಹಂಗೆ ಅನ್ಸಲ್ಲ. ಬತ್ತದಾರಿಲಿ ವಿಜಿ ದೊಡ್ಡ ಡೋಂಗಿ ನನ್ನ ಮಗ, ದೊಡ್ಡ ಕಾ ನನ್ನ ಮಗ ಅಂತೆಲ್ಲ ಬೈದಿರಗಳ. ಗಾನ ದೊಡ್ಡ ನನ್ನ ಮಗ ಅಂತ. ಶಿವನೇ
ಇದನ್ನ ಅನ್ಸ್ಕೊಂಡು ಅದು ಬೋಟಿ ಕಲಿದೆಲ್ಲ ತೆಗಿತೀನಿ ಅಂತ ಅನ್ಕೋಬಾರ್ದು ಡೈಲಿ ಹುಷಾರಿಲ್ಲ ಅಲ್ಲ ಬೈದ ಅಲ್ಲಿ ತೋರ್ಸೋಸಿ ಮುಂದಕ್ಕೆ ಬಂದ ಕಟಿಂಗ್ ಯಾವ ತೋರಿಸ್ದ ಜಸ್ಟ್ ಈಗ 5 minutes ಕಟಿಂಗ್ ಮಾಡಿಸಿಲ್ಲ ನಾನು ಮಗನೇ ಇಲ್ಲ ನೀರು ಇಕ್ಕಂಡಿಲ್ಲ ಇಷ್ಟು ಸುಂದರವಾಗಿ ಕಾಣ್ತಾರೆ ಡೈಮಂಡ್ ಅಲ್ಲಿ ಕಟ್ಟಿಸ್ತೀನಿ ಅಂದಿಲ್ಲ ಎಲ್ಲ ಡೈಮಂಡ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ತಗಡಿಗೆ ಕಾಸಿಲ್ಲ ನನ್ನ ಮಗನೇ ಕಾಸು ಒಂದು ಮಾತಾಡಿದ್ರೆ ಡೈಮಂಡ್ ತಕ ಹೋಯ್ತಲ್ಲ ಯಾಕೆ ಹಾಕಿಸ್ತೀನಿ ನೋಡ ಕಾಲಿಲ್ಲ ಜಮೀನ್ ಮಾರಿ ಡೈಲಿನೇ ಮರ ಹಾಕ್ಬಿಟ್ಟು ಡೈಲಿಗ ಅಯ್ಯೋ 10 ರೂಪಾಯಿ ಏನಣ್ಣ ನಿಂದು ಕೊಟ್ಲೆ ಏನಣ್ಣ ಬಾಯ್ಬಿಟ್ಟು ಕೇಳೋದು ಏನ್ ಬೇಕಂತ ಟೆನ್ಷನ್ ಇಲ್ಲ ನೈಟ್ ಎಣ್ಣೆ ತಗೊಂಡು ಓಸಿ ಅಂತಾನು ಅಣ್ಣ ಸರಿ ನಿನ್ ಲೈಫ್ ತಗೊಳೋದು ಓಕೆ ಅಣ್ಣ ಏನು ಕಣ ಇಷ್ಟೊಂದು ಕುಡಿಯೋದು ಅಣ್ಣ ಅಣ್ಣ ಅಂತ ಯಾಕಣ ಮರ್ಯಾದೆ ಕೊಡ್ತೀಯ ನೀನು ತಿಕ್ಕೊಂಡ್ ಕಣ ಲೋಗಿ ಅಂದ್ರೆ ಏನು ತಗೊಳಲ್ಲ ಅವನು ಅಣ್ಣನು ನೀನ್ ಬರೋರಿಗೆಲ್ಲ ಫುಲ್ ರೆಸ್ಪೆಕ್ಟ್ ಕೊಡ್ತೀಯಲ್ಲ ಇವ್ನು ಹೆವಿ ರೆಸ್ಪೆಕ್ಟ್ ಏನಕ್ಕೆ ರೆಸ್ಪೆಕ್ಟ್ ಡೆಲ್ಲಿ ಒಳ್ಳೆ ಗುರಾಯಿಸ್ತ ಅಯ್ಯೋ ಅವ್ನು ಹೊಡೆದ್ರು ಹೊಡಿಸ್ಕೋಬೇಕು ಏನ್ ಹ್ಯಾಂಡ್ಸಮ್ ಆಗ್ಬಿಟ್ಬಿಟ್ಟು ನನ್ನ ಮಗ ನೀನು ಇವನ್ ಜಾಸ್ತಿ ಚೆನ್ನಾಗಿದ ನಾನ್ ಜಾಸ್ತಿ ಚೆನ್ನಾಗಿದ ನೋಡ 90 ಡೀಲ್ ಆಗ್ಬಿಟ್ಟಿರೋದು ಎಣ್ಣೆ ತಗೊಡ್ತಾನ ಹೇಳ್ಬೇಕು ಕೇಳಲೇಬೇಕಾರ ಡೆಲ್ಲಿ ಬೈಲಿ ಡೆಲ್ಲಿ 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 ನೋಡ ಹೆಂಗ ಒಂದ್ ನೋಡೋ ಡೆಲ್ಲಿ ಹಳೆ ನೋಡ ಸೌಕರ್ಯ ನೋಡ ಹೋದ್ರ ಹಿಂದ್ಗಡೆ ಛಪ್ರಿ ಛಪ್ರಿ ಸರಿ ಡೆಲ್ಲಿ ಯಾರು ನಿಂಗೆ ಡೆಲ್ಲಿ ಅಂತ ಹೆಸರು ಇಟ್ಟಿದ್ದು ಬಾ ಮಗ ಹೇಳ್ಕೊಳ್ಳಲ್ಲ ಹೊಸ ಹೇಳ ವಿಜಿ ನೀ ವಿಜಿಗಿನ್ ಚೆನ್ನಾಗಿದೆಯವಲ್ಲ ಇವ್ರವ್ರಿಗಿರೋರ್ಗೆಲ್ಲ ಎಣ್ಣೆ ಕೊಟ್ಟಿ ಹಾಳು ಮಾಡ್ಬಿಟ್ಟಲ್ಲೋ ನನ್ನ ಮಗನ್ ತಿನ್ನವನೇ ಫೀಲಲ್ಲಿ ಬಂದವ್ರಿಗೆ ಎಣ್ಣೆ ಕೊಟ್ಟಿ ಲವ್ ಫೇಲ್ಯೂರ್ ಆದವ್ರಿಗೆ ಇಂಥ ಲೋಕಲ್ಗಳಿಗೆ ಎಣ್ಣೆ ಕೊಡಲ್ಲ ಲವ್ ಫೇಲ್ಯೂರ್ ಆಗಿರೋರ್ಗೆ ಆಲ್ಟ್ ಸರಿ ಮಾಡ್ತಿದ್ಯಾ ನಮ್ ಲೊಕೇಶನ್ ಹಾಕು ಯಾರು ಲವ್ ಫೇಲ್ಯೂರ್ ಆಯ್ತಾ ಬಂದು ಎಣ್ಣೆ ಕೊಡ್ಕೋಗಿ ಅಂತ ಅದು ವಿಜಿ ಕೈಯಿಂದ ಕೊಟ್ರೆ ಸಿಕ್ಕದಾಗಿ ಗುಣಮುಖ ಆಯ್ತದ ನಿಮ್ಮ ಆಲ್ಟು ಆಗಲ್ಲ ಇನ್ನು ಅವ್ರ ಹುಡುಗಿನ ಎಂತ ಆಗಲ್ಲ ಇನ್ನು ನನ್ನ ಕೈಲಿ ಕುಡಿದ್ರ ಕೆಲ್ಸ ಇದ್ದೀರ ಮಾಡೇ ಕೆಲಸ ಇರೋದು ನಂಗೆ ಇದು ಕಳ ಡೆಲ್ಲಿಗೆ ಒಂದು ವಾರದಿಂದ ಹುಷಾರಿರ್ಲಿಲ್ಲ ಅಂತಲ್ಲ ಡೆಲ್ಲಿಗೆ ನಮ್ಮ ಬಾಸ್ ಡೆಲ್ಲಿ ಹೇಳ್ತಿದ್ದಿಲ್ಲ ಡೆಲ್ಲಿ ಮಿಸ್ ಮಾಡ್ಕೊತಿದ್ಯಾ ಡೆಲ್ಲಿಗೆ ರಜಾನೆ ಕೊಡಲ್ಲ ಅಂತಿದ ಕಳ ನನ್ನ ಮಾ ರಜಾ ಆಗ್ತೀವಿ ಓಲಾ ಅಂದ್ರ ಸಂಬಳ ಕಟ್ಟ ಸಂಬಳ ಕೊಡಲ್ಲ ನೀವು ಬೇಡ ರಜಾ ಆಗಲ್ಲ ಹುಷಾರಿಲ್ಲ ಅಂತ ಬರೀ ನವಲ್ತಿದ್ರಿಂದ ಕಳ ಒಂದು ವಾರದಿಂದ ಗೈ ಸಟ್ಟಿಗೆ ಬಂದು ನಮ್ ಡಬಲ್ 8 4 ಪೈ ಗುರು ತೋರ್ಸ್ಕೊಡ್ತೀನಿ ಹೆಂಗ್ ಗುರು ಹೊಸ ಇಟ್ಕ ಹೋಯ್ತಾ ಇದೀ ಚೆನ್ನಾಗ್ಬಿಟ್ಟಿರಂಗದಲ್ಲ ಗುರು 9 ತಿಂಗಳು ಹಾಕು 9 ತಿಂಗಳು ಗತ್ತು ಗುರು ಗುದ್ದಕ್ಕೆ ಬರ್ತದಲ್ಲ ಗುರು ಆದ್ರೆ ಇದು ಅವ್ವಾ ಭಾರಿ ಕೆಟ್ಟ ನೀನ್ ಕೆಟ್ಟದ ಗುರು ಗುರು ನಿನ್ನಲ್ಲ ಗುರು ದರ್ಶನ ನೋಡಿ ಅದು ದರ್ಶನಿಗೆ ನೋಡಿ ಮಗನೇ ನೀ ಅಂತ ಚದ್ರಿ ನೀನ್ ಮಾಡು ಹೆಂಗ್ ಗುರು ಫೋನಲ್ಲಿ ಹೆಂಗ್ ಹಾಕಿದೆ ಗೊತ್ತಾಯ್ತು ಏನಂತ ಹಾಕಿದೆ ಗುರು ನಿಂಗೆ ಫೋನಲ್ಲಿ ಎಲ್ಲ ಮಾನ ಮರ್ಯಾದೆ ಎಲ್ಲ ಕಳೆದಿದೆ ಗುರು ಏನ್ ಗುರು ಮಾಡಿದೆ ಅಂತ ಹೇಳು ಗುರು ಅವತ್ತಲ್ಲ ಹೋಗಿದ್ವಲ್ಲ ಹಾ ದಾಮು ಹಾ ದಾಮ ಬರಾಗ ಎಲ್ಲಿ ಹೇಳ ಅವತ್ತು ಬಂದವಲ್ಲ ಗುರು ಯಾವ್ರಿಗೆ ಹೋಗಿದ್ದು ಎಲ್ಲಿ ಮಧುರ್ಗ್ ಹೋಗಿದ್ದ ಗುರು ಪ್ರೈಸ್ಗೆ ಹೋಗಿದ್ದು ಕಂಡವ್ರಲ್ಲ ಹಾ ಹೆಂಗಿದೆ ನಾವು ಹಾ ಏನ್ ಗುರು ಏನ್ ಮಾಡಿದಿ ಗುರು ತೋರಿಸ್ತೀನಿ ಬಟ್ ಟಿವಿಲಿ ಏನ್ ಮಾಡಿದಿ ಹೇಳು ಗುರು ಫಸ್ಟ್ ನೀನು ಎಲ್ಲ ಉಲ್ಟಾ ಪಲ್ಟ ಹಾಕಿದ್ರಿ ಉಲ್ಟಾ ಪಲ್ಟ ಏನ್ ಹಾಕಿದೆ ಗುರು ನೀನು ಮದುವೆಗೆ ಹೋಗಿದೆ ಮದುವೆ ನೆಕ್ಸ್ಟ್ ಗುರು ಪ್ರವೇಶಕ್ಕೆ ಬಂದ ಅದ್ ಬಿಟ್ರೆ ಇನ್ನೇನ್ ಹಾಕಿದನು ಕರೆಕ್ಟಾಗಿ ಹಾಕೋಗ್ತಾನೆ ಮತ್ತೆ ಇನ್ನೇನ್ ಹಾಕಿದನು ಸರಿ ಏನ್ ಹಾಕಿದ್ದೇನೆ ಹೇಳು ಗುರು ಅಲ್ಲಿ ಬಾತ್ ಫೋನ್ ತೋರಿಸ್ಕೊಡ್ತೀನಿ ಅಂತದ್ ಯಾಕಬಾರ್ದು ಏನ್ ಹಾಕೈತದ ಗುರು ನೀ ಏನ್ ಮಾಡಿದೆ ಅಂತ ಹಿಂಗೆ ನೆನ್ಪಿರೋ ಗುರು ನಾ ಗುರು ತೋರ್ಸ್ಕೊಡ್ಗು ಗೈಸ್ ನಮ್ ದೊಡ್ಡಪ್ಪ ಫೋನ್ ತಗೊಂಡು ನೋಡು ಹಂಗೆ ಆ ಫಿಗರ್ಗಳು ನೋಡಕ್ ಹೋಯ್ತಿದ್ಯಾ ಅಂತ ಅಂದ್ಬಿಟ್ಟು ಹಾಕಿರ್ತೀನಿ ಇನ್ನೊಂದು ಬಿಟ್ರೆ ಏನೇನು ಹಾಕ್ಬಿಟ್ಟಿದೆ ಪೇ ಗುರು ಏನೇನು ಅಂದ್ರೆ ಏನ್ ಗುರು ನೀ ಏನ್ ಮಾತಿರ ಅರ್ಥ ಗುರು ನಿಂದು ಬಾ ಗುರು ತೆಗಿಸಿ ಗುರು ನನ್ ಫೋನಲ್ಲೇ ತೆಗಿತೆ ಗುರು ಕರಿ ಗುರು ನಿನ್ ಫಿಗರ್ದ ದೊಡ್ಡವ ಏನ್ ಹಾಕವನಿ ಅಂತ ಅಂದ್ಬಿಟ್ಟು ದೊಡ್ಡಪ್ಪ ಆಡ್ತಿದ್ದ ಏನ್ ಹಾಕೋನೆ ಅಂತ ಮದ್ದೂರ್ಗ್ ಹೋಗಿದಾಗ ಏನೋ ಹಾಕ್ಬಿಟ್ಟಿದ್ಯಾ ಗುರು ನೀನು ಅಂತ ಅದೇ ನಂಗೆ ಮದ್ದೂರ್ಗ್ ಹೋಗಿದಾಗ ಏನಾರು ಹಾಕಿದ್ದೆ ನಾನು ಏನೋ ವಿಡಿಯೋಗೆ ಏನೋ ಹಾಕಿದ್ಯಾ ಅಂತ ಬೈತಾ ಇದೆ ನಂಗೆ
ಏನು ವಿಡಿಯೋ ಹಾಕಿದೆ ಅಂತ ನನ್ನ ಹೆಡ್ತಿ ತೋರಿಸ್ಕೊಡ್ತಾಳೆ ಇವಾಗ ಬಾ ನೀನು ಅಂತ ಅಂದ್ಬಿಟ್ಟು ರೆಡಿ ಕರ್ಕೊಬತ್ತು. ಏನು ಹಾಕಿದನು? ಹಾಂ ಏ ಕೈ ಮುಗಿತಾ ಇರೋದ ದೇವ್ರ ನೀನು ಕೈ ಮುಗಿಯಕ ಅಂತಿದ್ದೀರ ಅದಕ್ಕ ಎಲ್ಲ ನನ್ನ ಕೈ ಮುಗಿತಿರು ಗುರು ಓ ಹಂಗ ಎಲ್ಲ ನನ್ಗ ಟ್ಯಾಂಕ್ಸ್ ಕೊಡೋದು ಕೈ ಮುಗಿಯೋದ್ರಾಗ ಕೈ ಹಿಡ್ಕೊತಿರು ಅಂತಂತ್ಲೆ ನೀನು ದೇವ್ರ ನೀನು ಕೈ ಮುಗಿಯಕ್ಕೆ ಅನ್ಕೊಂಡು ಓಕೆ ಅಂದ ನೀವೆಲ್ಲ ಕಾಕಪ್ಪು ಅಂತ ನೆಗಿತಾ ಇರುವಾಗ ಓ ಅದಕ್ಕೆ ಬೇಜಾರ ಹೊಟ್ಟಿರೋದ? ಅಯ್ಯ ಗುರು ದೇವ್ರು ಗುರು ನೀನ್ ಕಾಮಿಡಿ ದೇವ್ರು ಗುರು ಆ ಥರ ಗುರು ನೀನು. ಕೈ ಒಂಕಿ ಗುರು ಅವೆಲ್ಲ ಕಾಮಿಡಿ ಗುರು. ನೀನೇನು ಹೇಳ್ಬಾರ್ದು ಹೇಳಿದ್ಯಾ? ಅಲ್ಲಿ ಯಾರಾದ್ರೂ ರಂಜಿತ ಖುಷಿ ಪಡ್ತಿರ್ಲಿಲ್ಲ ಗುರು. ನೀವು ಮಾತ್ರ ಸ್ನಾನ ಮಾಡ್ಕೋಬೋದು, ನಾವು ಸ್ನಾನ ಮಾಡ್ಕೊಳಂಗಿಲ್ವಾ? ಮಾತಾಡ್ಸಿಲ್ಲ ಅಂದ್ರೆ ನಾವು ಇರಿಟೇಟ್ ಮಾಡ್ತೀವಿ. ಸಪ್ಪಿ ಇಗ್ನೋರಿಂಗ್ ಮೀ. ಈ ಚಾಲೆಂಜ್ ಹೆಂಗೆ ಉಲ್ಟಾಗೋಯ್ತು ನೋಡಿ. ಅಪ್ಪಿ ನಾನು ಏನು ಕಂಟೆಂಟ್ ಗೊತ್ತಾ ಮಾಡ್ತಿದ್ದೆ ಇವತ್ತು? ಇಗ್ನೋರಿಂಗ್ ಅಪ್ಪಿ ಅಂತ ಮಾಡ್ತಿದ್ದೆ, ಅದು ಇರಿಟೇಟಿಂಗ್ ಅಪ್ಪಿ ಆಯಿತು. ಇವಾಗ ತಿರ್ಗಾ ಅಪ್ಪಿ ಇಗ್ನೋರಿಂಗ್ ಮೀ ಆಯಿತು. ನಾನು ತಿರ್ಗಾ ಉಲ್ಟಾ ಆಗಿ ಐ ಆಮ್ ಇರಿಟೇಟಿಂಗ್ ಅಪ್ಪಿ ಆಗೋಯ್ತು ಕಣೆ. ಹೆಂಗ್ ಚಾಲೆಂಜ್ ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಪ್ಪಿ. ಬನ್ನಿ ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ.